ಅನುಗೂ ಲಕ್ಷ್ಮಣಂಗೂ ಒಂದೇ ರೀತಿ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಏನರ್ಥ? ಇದಕ್ಕೊಂದು ಪರಿಹಾರ ಕಂಡು ಹಿಡಿಲೇಬೇಕು. ಹೌದು ಮಾವ, ಅವರಿಬ್ಬರ ಮೇಲೆ ಸಿಂಧುಗೆ ಏನೇನೋ ಕಾರಣ ಇರ್ಬೋದು. ಆದ್ರೆ ನಾವೇನು ಮಾಡಿಲ್ವಲ್ಲ, ನಮ್ಗೇನು ಆಗಲ್ಲ ಅನ್ಸುತ್ತೆ. ಆದ್ರೂ ನಮ್ಮ ಮೇಲೆ ಏನೂ ಆಗದಿರೋ ಹಾಗೆ ನೋಡ್ಕೊಳ್ಳೋದು ಉತ್ತಮ ಅನ್ಸುತ್ತೆ. ನಮ್ಮೆಲ್ಲರ ಹಾಗೆ ಅನು ಲಕ್ಷ್ಮಣಂದು ಜೀವ ಅಲ್ವಾ ಪವಿತ್ರ? ಯಾಕೆ ಅವ್ರನ್ನ ಬಿಟ್ಕೊಟ್ಟು ಮಾತಾಡೋ ಸಂಸ್ಕೃತಿ? ಏನಾದರೂ ತಡೆ ಮಾಡೋಣ. ದುಷ್ಟಶಕ್ತಿ ಇದ್ರೆ ಉಚ್ಚಾಟನೆ ಮಾಡಬೇಕು. ಹಾಗಂತ ಏನೇನೋ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ತಮ್ಮಂಗೆ ಅವೆಲ್ಲ ಇಷ್ಟ ಆಗಲ್ಲ. ಅವನು ನಂಬಲ್ಲ, ಅದಕ್ಕೆ ಅವನಿಗೆ ಇಷ್ಟ ಆಗಲ್ಲ. ನಾನು ನಂಬ್ತೀನಿ, ನನ್ನ ಇಷ್ಟದ ಪ್ರಕಾರ ನಾನು ನಡೀತೀನಿ. ಏನಂತೀಯ ಶ್ರೀರಾಮ? ಮಾವ, ಒಳ್ಳೆ ಮಾತು ಕೇಳಿದ್ರಿ. ಯಾವತ್ತಾದ್ರೂ ಅಪ್ಪನ ಮುಂದೆ ಇವ್ರ ತಲೆ ಎತ್ತಿ ಮಾತಾಡಿದಾರಾ? ಪವಿತ್ರ, ನೀ ಸುಮ್ಮನಿರ್ತೀಯಾ? ದೊಡ್ಡಪ್ಪ, ನೀವೇನು ಬೇಕಾದರೂ ಮಾಡಿ, ಆದರೆ ಅಪ್ಪನ ಕೇಳಿ ಮಾಡಿ. ರೀ, ಯಾವುದಕ್ಕೂ ಒಂದೆರಡು ದಿನ ಕಾದ್ ನೋಡಿ. ಆಯಿತು ಭಾರ್ಗವಿ, ನೀನು ಹೇಳೋದು ಸರಿಯಾಗಿಯೇ ಇದೆ. ಅಮ್ಮ, ಯಾಕೋ ತುಂಬ ಭಯ ಆಗ್ತಿದೆ. ಯಾವತ್ತೂ ಹೀಗಾಗಿರಲಿಲ್ಲ ನನಗೆ. ಯಾಕೆ ಹೀಗಾಗ್ತಿದೆಯೋ ಗೊತ್ತಿಲ್ಲ. ನೀನೇ ಕಾಪಾಡಬೇಕು. ಈ ಭಯದ ಮಧ್ಯೆ ನಿದ್ದೆನೂ ಬರ್ತಿಲ್ಲ, ಬದುಕೋದಕ್ಕೂ ಆಗ್ತಿಲ್ಲ. ನೀನೇ ಕನ್ಸಲ್ಲಿ ಬಂದು ಧೈರ್ಯ ಹೇಳಬೇಕು, ದಾರಿ ತೋರಿಸ್ಬೇಕು. ಏನಾಯ್ತು? ಈ ವೇಷ ಯಾಕೆ ಹಾಕ್ಕೊಂಡಿದ್ದಾನೆ? ಅಂದ್ರೆ ಇವಳ ಉದ್ದೇಶ ಏನು? ಅಯ್ಯೋ ದೇವ್ರೇ!